ಮಂಗಳ ಏನ್ರಿ? ತಗೋಬೇಕಾದನ್ನೆಲ್ಲ ಮರೀದೆ ತಗೊಂಡಿದ್ಯಾ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳೆ. ಸರಿ ರೀ. ಅಳಿಯಂದ್ರೆ ನೀವು ಆರಾಮಾಗಿ ಕೂತ್ಕೊಳ್ಳಿ. ಅಳಿಯಂದ್ರೆ ನಿಮ್ಮನ್ನು ನಮ್ಮ ಜೊತೆ ತಿರುಪತಿ ಕರ್ಕೊಂಡು ಹೋಗೋಣ ಅಂತಾನೆ ಅನ್ಕೊಂಡಿದ್ವಿ. ಆದ್ರೆ ಈ ಪರಿಸ್ಥಿತಿಲಿ ನೀವು ಬೆಟ್ಟ ಹತ್ತೋದು ಕಷ್ಟ ಆಗುತ್ತೆ ನೋಡಿ, ಅದಕ್ಕೆ ಮನೇಲೆ ಬಿಟ್ಟು ಹೋಗ್ತಾ ಇದೀವಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಅದ್ರ ಬಗ್ಗೆ ನನಗೆ ಬೇಜಾರಿಲ್ಲ ಮಾವ. ನೀವೆಲ್ಲ ನನಗೋಸ್ಕರ ತಾನೇ ಹರಕೆ ಹೊತ್ಕೊಂಡು ತಿರುಪತಿಗೆ ಹೋಗ್ತಾ ಇರೋದು. ಅದ್ರ ಬಗ್ಗೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನನ್ನ ಜೀವ ಕಾಪಾಡಿ ನಿಮ್ಮ ಜೀವನ ಹೋರಾಟ ಮಾಡಿ ಉಳಿಸ್ಕೊಂಡು ಬಂದಿದ್ದೀರಾ. ಆ ಕಾರಣಕ್ಕೆ ನಿಮ್ಮತ್ತೆ ಬೆಟ್ಟನ ನಡ್ಕೊಂಡೇ ಹತ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲ ಅಳಿಯಂದ್ರೆ, ಈ ಎರಡು ಕುಟುಂಬಗಳು ಒಂದಾಗಿದ್ದು, ನಿಮ್ಮನ್ನ ರೇವತಿನ ಇವ್ರು ಒಪ್ಕೊಂಡಿದ್ದು, ನೀವು ಮನೆಯಲ್ಲೇನಾಗಿರೋದಕ್ಕೆ ಸಮ್ಮತಿಸಿದ್ದು, ಅದಕ್ಕೆ ನಿಮ್ಮನೆಯವ್ರು ಒಪ್ಕೊಂಡಿದ್ದು, ಹೀಗೆ ಸಂತೋಷದ ಮೇಲೆ ಸಂತೋಷನೇ ಆಗ್ತಾ ಇದೆ. ಅದಕ್ಕೆ ಹರಕೆ ತೀರ್ಸೋದಕ್ಕೆ ಹೊರಟಿದೀವಿ. ವಾಸು, ನಾವು ನಾಳೆ ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡ್ತೀವಿ. ನಿನ್ಗೇನೇನ್ ಬೇಕೋ ಅದೆಲ್ಲ ರೆಡಿ ಮಾಡಿದೀನಿ. ಟೈಮ್ ಸರಿಯಾಗಿ ಊಟ ಮಾಡು, ತಿಂಡಿ ತಿನ್ನು, ಟ್ಯಾಬ್ಲೆಟ್ಸ್ ಕರೆಕ್ಟಾಗಿ ತಗೋ. ಏನೋ ನೀನೇನು ಚಿಂತೆ ಮಾಡಬೇಡ, ಅದ್ರ ಬಗ್ಗೆ ನಾನು ನೋಡ್ಕೊಂತೀನಿ. ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ರೇವತಿ, ಬ್ಯಾಗ್ಗಳನ್ನ ತಗೊಂಡೋ ಕಾರ್ಗಿಟ್ವಮ್ಮ. ತಗೋಮ್ಮ. ಒಂದ್ ನಿಮಿಷ ಅಳಿ ಅಂದ್ರೆ ಹೇಳ, ಎಲ್ಲಿದ್ಯಾ ನೀನು? ಇನ್ನು 2 ಗಂಟೆ ಆಗತ್ತಾ ಅಲ್ವೋ? ನಾನಿವತ್ತು ತಿರುಪತಿಗೆ ಹೊರಡ್ತೀನಿ ಅಂತ ಹೇಳಿದ್ದೇನೆ, ಮರ್ತ್ಬಿಟ್ಯಾ ನೀನು? ಸರಿ, ಒಂದು ಕೆಲಸ ಮಾಡು, ಮನೇಲಿ ನಮ್ಮ ಅಳಿಯಂದ್ರು ಇರ್ತಾರೆ, ಅವ್ರ ಕೈಗೆ ಕೊಟ್ಟು ಹೋಗು. ಆಮೇಲೆ ನಾನು ತಿರುಪತಿಗೆ ಹೋಗ್ತೀನಿ, ಬಂದ್ಮೇಲೆ ಕೊಟ್ರಾಯ್ತು ಅಂತ ನೀನೇನಾದ್ರು ಸುಮ್ಮನಿದ್ರೆ ನಾನು ಬಂದ ತಕ್ಷಣ ನಿನಗೆ ಗ್ರಾಚಾರ ಬಿಡಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ಅಳಿಯಂದ್ರೆ ನನ್ನ ಜೊತೆಲಿ ಯಾವಾಗಲೂ ಓಡಾಡ್ಕೊಂಡಿರ್ತಾನಲ್ಲ ಜಾನಿ, ಅವನ್ ಬಂದು ನಿಮ್ ಕೈಲಿ 1 ಲಕ್ಷ ರೂಪಾಯಿ ಕೊಡ್ತಾನೆ. ಅದನ್ನ ಜೋಪಾನವಾಗಿ ಬೀರುಲೆ ತಿಟ್ಟಿರಿ. ತಗೊಳ್ಳಿ ಬೀರು. ತಗೊಳ್ಳಿ ಅಳಿಯಂದ್ರೆ, ಸಂಕೋಚ ಪಟ್ಕೋಬೇಡಿ. ಅಳಿಯಂದ್ರೆ ಹೊತ್ತಾಯ್ತು, ನಾವೇನು ಹೊರಡ್ತೀವಿ. ಹುಷಾರಾಗಿರಿ, ಜಾಗ್ರತೆಯಿಂದಿರಿ. ಮಗಳ, ಹೊರಡೋಣವಾ? ಬರ್ತೀವಳಿ ಅಂದ್ರೆ ಆರೋಗ್ಯದ ಕಡೆ ಗಮನ ಕೊಡಿ. ಬರ್ತೀನಿ ವಾಸು. ಹುಷಾರು. ನಿಮ್ಮ ಅಪ್ಪ ಅಮ್ಮ ಬೇಗ ತಾತ ಅಜ್ಜಿ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಬ. ಏನ್ ವಾಸು? ರೇವತಿ, ಬಂದೇಪಾ, ಬಾ. ಬರ್ತೀವಳಿ ಅಂದ್ರೆ. ಅಳಿಯಂದ್ರೆ ಮನೆ ಕಡೆ ಹುಷಾರು, ಜೋಪಾನ. ನಾವು ಹೋಗಿದ್ ಬರ್ತೀವಿ. ಬರ್ತೀವಿ ವಾಸು. ವಾಸು ಫೋನ್ ಮಾಡ್ತಿದ್ದಾನ ಕಣ. ಏನೋ ವಾಸು ಫೋನ್ ಮಾಡಿದಾನ? ಅದೇನಂತ ಕೇಳೋ ಮೊದ್ಲು. ಸರಿ, ಕೇಳ್ತೀನಿ. ಲೋ ವಾಸು, ಏನು ನಿನ್ ಮೊಬೈಲಲ್ಲಿ ನಮ್ಮ ನಂಬರ್ ಎಲ್ಲ ಇದೆಯೇನೋ? ಲೋ, ಏನೋ ಮಾತಾಡ್ತಾ ಇದ್ಯಾ? ಅಷ್ಟು ಬೇಗ ನಿಮ್ಮನ್ನೆಲ್ಲ ಮರ್ತ್ಬಿಡ್ತೀನಾ? ಹೌದು, ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ?
ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ ಕಣೋ. ನೀನ್ ಹೇಗಿದೀಯಾ? ಸೂಪರ್ ಆಗಿದ್ದೀನಿ. ಹೌದು, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ನಾವೇನ್ ಮಾಡ್ತೀವಪ್ಪ, ಮಾಮೂಲಿಯಾಗಿ ಬಾರ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಏಯ್, ಏನ್ರ ಬಾರ್ಗೆ ಹೋಗೋ ಅಭ್ಯಾಸ ಇಲ್ಲ. ಬಾರ್ಗೆ ಹೋಗ್ಬೇಡಿ, ಡೈರೆಕ್ಟಾಗಿ ಡ್ರಿಂಕ್ಸ್ ಎಲ್ಲ ತಗೊಂಡು ನಮ್ಮ ಮಾವನ ಮನೆಗೆ ಬಂದ್ಬಿಡಿ. ಏನು, ನಿಮ್ಮ ಮಾವನ ಮನೆಗ? ನಿಮ್ಮ ಮಾವನ ಮನೇಲಿ ಯಾರು ಇಲ್ವಾ? ಯಾರು ಇಲ್ಲ ಕಣ್ರು, ಎಲ್ಲ ತಿರುಪತಿಗೆ ಹೋಗಿದ್ದಾರೆ. ನಾಳೆ ಸಂಜೆ ಬರ್ತಾರೆ. ಅಲ್ವೋ, ನೀನ್ ನೋಡಿದ್ರೆ ಬದ್ಲಾಗಿದ್ಯಾ ಒಳ್ಳೆಯವನಾಗಿದ್ಯಾ ಅಂತ ನಾವು ತಿಳ್ಕೊಂಡ್ರೆ ಮನೇಲೆ ಗುಂಡಾಕಣ ಅಂತ ಕರಿತಿದ್ಯಲ್ಲೋ. ನಿಮ್ಮನ್ನು ನಂಬಿಸೋ ಲೆವೆಲ್ಗಿದೆ ನನ್ನ ಪರ್ಫಾರ್ಮೆನ್ಸ್. ಗುಡ್. ನಾನು ಅಂದ್ರೇನು, ನಾನು ಬದಲಾಗೋದು ಅಂದ್ರೇನು, ಎಲ್ಲ ನಾಟಕ ಕಣೋ. ನಾಟಕನ? ಏನಕ್ಕೋಸ್ಕರನೋ? ಕಾರಣ ಇದೆ ಕಣೋ. ಫೋನ್ನಲ್ಲೇ ಎಲ್ಲ ಹೇಳೋದಿಕ್ಕಾಗೋದಿಲ್ಲ. ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಡೈರೆಕ್ಟಾಗಿ ನಮ್ಮ ಮಾವು ಮನೆಗೆ ಬಂದ್ಬಿಡು. ನೋಡೋ, ದುಡ್ಡಿನ ಬಗ್ಗೆ ನೀ ಚಿಂತೆನೇ ಮಾಡಬೇಡ. ಎಷ್ಟು ಡ್ರಿಂಕ್ಸ್ ಬೇಕಾದರೂ ತಗೋ, ಎಲ್ಲ ಖರ್ಚು ನಂದೆ. ಓಕೆನಾ? ಓಕೆ ಕಣೋ. ಓಕೆ, ಬೇಗ ಬನ್ನಿ. ಸರಿ, ಬರ್ತೀವಿ. Kavya and Ram, both you guys have to keep one thing in mind. ನಾನು 1 ವೀಕ್ ಜರ್ಮನ್ಗೆ ಹೋಗ್ತಿದ್ದೀನಿ. ಸೊ ಟೋಟಲಿ ಆಫೀಸ್ ಆ್ಯಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಎಲ್ಲನೂ ನೀವಿಬ್ಬರೇ ನೋಡ್ಕೊಳ್ಬೇಕು. ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ನೀವೇ ಡಿಸ್ಕಸ್ ಮಾಡಿ ಡಿಸಿಷನ್ ತಗೋಬೇಕು. ಓಕೆ? ಆ್ಯಂಡ್ ಒನ್ ಮೋರ್ ಥಿಂಗ್, ಏನೇ ಡಿಸಿಷನ್ ತಗೊಂಡ್ರು ಇಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು ಡಿಸೈಡ್ ಮಾಡಬೇಕು. ಅರ್ಥ ಆಯ್ತಾ? ಯಾ, ಶೋರ್ ಸರ್. ಡೆಫಿನೆಟಾಗಿ ಎಲ್ಲ ವಿಷಯನ ಮೇಡಮ್ ಹತ್ರ ಕೋಆರ್ಡಿನೇಟ್ ಮಾಡಿ ಮಾಡ್ತೀನಿ ಸರ್. ನೀವಿಲ್ಲ ಅನ್ನೋ ಕೊರತೆ ಹೊರಗಡೆ ಗೊತ್ತಾಗದೋ ರೀತಿ ಪಕ್ಕಾ ನೋಡ್ಕೋತೀನಿ ಸರ್. ಸರ್, ನೀವು ಆಫೀಸ್ ಬಿಸ್ನೆಸ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ಸರ್. ಫಾರಿನ್ ಟ್ರಿಪ್ನ ನೀವು ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಬನ್ನಿ ಸರ್. ನಾವೆಲ್ಲ ನೋಡ್ಕೋತೀವಿ. ದಟ್ಸ್ ವೆರಿ ನೈಸ್ ರಾಮ್. ಥ್ಯಾಂಕ್ ಯು ಸರ್. ಕಾವ್ಯ, ರಾಮ್ ಇಷ್ಟೊಂದು ಇಂಥೋಸಿಯಸ್ಟಿಕ್ ಆಗಿ ಉತ್ತರ ಹೇಳ್ತಿದ್ದಾರೆ. ವಾಟ್ ಹ್ಯಾಪನ್ ಟು ಯು ಕಾವ್ಯ? ವೈ ಆರ್ ಯು ಸೋ ಸೈಲೆಂಟ್? ಸರ್, ಇದೇ ಸರ್ ನನ್ನ ಬ್ಯಾಡ್ ಬ್ಲಕ್ಕು. ಮೇಡಮ್ ಯಾವಾಗಲೂ ನನಗೆ ಕೋಆಪ್ರೇಟೇ ಮಾಡೋದಿಲ್ಲ. ನನ್ನ ಇಷ್ಟನ ಇವರು ಅರ್ಥ ಮಾಡ್ಕೊಡೋದೇ ಇಲ್ಲ ಸರ್. ಐ ಮೀನ್ ಅಫಿಷಿಯಲ್ ಆಗಿ ವಿಷಯ ಹೇಳ್ತಾ ಇದ್ದೀನಿ ಸರ್. ನೀವು ತುಂಬ ಸಲ ಹೇಳ್ತಿದ್ದೀರಲ್ಲ ಸರ್, ನೀವಿಬ್ಬರು ಡಿಸ್ಕಸ್ ಮಾಡಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ವರ್ಕ್ ಮಾಡಿ ಅಂತ. ನಾನು ತುಂಬ ಸಲ ಮೇಡಮ್ ಹತ್ರ ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅಂತ ಹೇಳಿದೆ ಸರ್. ಆದರೆ ಅವರು ಕೇಳೋದೇ ಇಲ್ಲ ಅಂತಾರೆ ಸರ್. ವಾಟ್ ಇಸ್ ದಿಸ್ ಕಾವ್ಯ? ಯಾಕೆ ಹಾಗೆ ಮಾಡ್ತಿದ್ಯಾ? ಅದೇನೋ ಗೊತ್ತಿಲ್ಲ ಸರ್. ಬಿಗಿನಿಂಗಿಂದ ಇವ್ರಿಗೆ ನನ್ನ ಕಂಡ್ರೇ ಆಗೋದಿಲ್ಲ. ನನಗೂ ತುಂಬ ಆಸೆಗಳು ಇರಲ್ವ ಸರ್. ಆ ಆಸೆಗಳನ್ನೆಲ್ಲ ಇವ್ರ ಮುಖಾಂತರ ನೆರವೇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸರ್. ಐ ಮೀನ್ ಕಾಸ್ಮೆಟಿಕ್ ಬಿಸ್ನೆಸ್ನ ತುಂಬ ಡೆವಲಪ್ ಮಾಡಬೇಕು ಅನ್ನೋ ಆಸೆ ಸರ್. ನನ್ನ ಹತ್ರ ತುಂಬ ಐಡಿಯಾಗಳಿದೆ ಸರ್. ಅದ್ರ ಬಗ್ಗೆ ಇವ್ರ ಹತ್ರ ಡಿಸ್ಕಸ್ ಮಾಡೋಣ ಅಂತ ನಾನು ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ ಸರ್. ಆದರೆ ಇವರು ಕೋಆಪ್ರೇಟ್ ಮಾಡೋದೇ ಇಲ್ಲ ಅಂತಾರೆ ಸರ್. ವಾಟ್ ಕಾವ್ಯ? ವೈ ಆರ್ ಯು ಅವಾಯ್ಡಿಂಗ್ ರಾಮ್? ಈ ಬಿಸ್ನೆಸ್ ಅಲ್ಲಿ ನಿನಗಿಂತ ಅವ್ರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ, ಗೊತ್ತಾ? ಅಷ್ಟೇ ಅಲ್ಲ ಕಾವ್ಯ, ಇವರು ನಿನ್ನ ಒಳ್ಳೇದಕ್ಕೂ ಹೇಳ್ತಿದ್ದಾರೆ, ನನ್ನ ಒಳ್ಳೇದಕ್ಕೂ ಹೇಳ್ತಿದ್ದಾರೆ. ಇನ್ನೂ ಹೇಳಬೇಕು ಅಂದರೆ ಇವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನೋಡು, ನೀನು ಇವ್ರ ಜೊತೆ ಕೋಆಪ್ರೇಟ್ ಮಾಡು. ಅನಾವಶ್ಯಕವಾಗಿ ಐ ಥಿಂಕ್ ಯು ಹ್ಯಾವ್ ಮಿಸ್ಕಾನ್ಸೆಪ್ಷನ್ ಆನ್ ರಾಮ್. ಹೀಗೆ ನಿಮ್ಮಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ನಾನಿಲ್ಲದೆ ಇರೋ ಈ 1 ವೀಕಲ್ಲಿ ನೀನು ಹೇಗೆ ಅಡ್ಮಿನಿಸ್ಟ್ರೇಟ್ ಮಾಡ್ತೀಯೋ ಅಂತ ನಂಗೆ ಚಿಂತೆ ಆಗ್ತಿದೆ. ಯು ಡೋಂಟ್ ವರಿ ಸರ್. ಈಗ ನೀವು ಹೇಳಿದಿರಲ್ಲ, ನೀವು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ. ಮೇಡಮ್ ಈಗ ನನಗೆ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ನೀವು ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಮನಸ್ಸಲ್ಲಿರೋ ಆಸೆಗಳೆಲ್ಲ ನೆರವೇರುತ್ತೆ ಸರ್.
ಐ ಮೀನ್ ಬಿಸ್ನೆಸ್ ಹೇಗೆ ಮಾಡಬೇಕು, ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದೆ ಸರ್. ಯು ಸ್ಕೌಂಡ್ರಲ್, ನನ್ನ ಗಂಡನ ಮುಂದೆನೇ ನಿನ್ನ ಮನಸ್ಸಲ್ಲಿರೋದನ್ನ ಡಬಲ್ ಮೀನಿಂಗಲ್ಲಿ ಮಾತಾಡ್ತಿದ್ಯಾ. ನನ್ನ ಗಂಡನ್ಗೇನಾದರೂ ನಿನ್ನ ಬಗ್ಗೆ ನಿಜ ಗೊತ್ತಾದರೆ ಅಷ್ಟೇ ನಿನ್ನ ಕತೆ. ಸಾಕು, ಇಷ್ಟು ದಿನ ನನ್ನ ಜೀವನದಲ್ಲಿ ನಡೆದಿರೋದನ್ನ ನೀನು ಎಲ್ಲಿ ಇವ್ರ ಹತ್ರ ಹೇಳ್ಬಿಡ್ತೀಯೋ ಅಂತ ಭಯ ಪಟ್ಟಿದ್ದು ಸಾಕು. ಇನ್ಮೇಲೆ ನಾನು ಅದನ್ನು ಸಹಿಸ್ಕೊಳ್ಳೋದಿಲ್ಲ. ನಾನೊಂದು ನಿರ್ಧಾರ ಮಾಡಿದ್ದೀನಿ. ನೀನು ಯಾವುದ್ರ ಬಗ್ಗೆ ನನ್ನ ಗಂಡನ ಹತ್ರ ಹೇಳ್ಬಿಡ್ತೀಯ ಅಂತ ನಾನು ಭಯ ಪಟ್ಟಿದ್ನೋ ಅದ್ರ ಬಗ್ಗೆ ನಾನೇ ನನ್ನ ಗಂಡನ ಹತ್ರ ಹೇಳ್ಬಿಟ್ರೆ ಆಗ ನಿನ್ನ ಕೈಲಿ ಏನೋ ಮಾಡೋಕ್ಕಾಗತ್ತೆ. ನಿಜ ಗೊತ್ತಾದ್ಮೇಲೆ ಮಾಡಿ ನನಗೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋದಕ್ಕೆ ತಯಾರಾಗಿದ್ದೀನಿ. ನಿನ್ನಿಂದ ನಾನು ಅನುಭವಿಸೋ ಹಿಂಸೆಗಿಂತ ನನ್ನ ಗಂಡ ಕೊಡೋ ಶಿಕ್ಷೆ ಎಷ್ಟೋ ಮೇಲು. ಮಾಡಿ ಎಸ್. ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ? ವೈ? ಪ್ಲೀಸ್ ಗಾಡಿ ನಿಲ್ಲಿಸಿ. ನಾನು ನಿಮ್ಮ ಹತ್ರ ಕೆಲವು ಮುಖ್ಯವಾದ ವಿಷಯ ಮಾತಾಡಬೇಕು. ಪ್ಲೀಸ್. ವಾಟ್ ಇಸ್ ದಿಸ್ ಕಾವ್ಯ? ಯಾಕೆ ಕಾರ್ ನಿಲ್ಸಕ್ಕೆ ಹೇಳಿದೆ? ಏನಂತ ಮುಖ್ಯವಾದ ವಿಷಯ? ಇಟ್ ಈಸ್ ಗೆಟಿಂಗ್ ಲೇಟ್ ಫಾರ್ ದ ಫ್ಲೈಟ್. ಇದು ನನ್ನ ಲೈಫಿಗೆ ಸಂಬಂಧಪಟ್ಟ ವಿಷಯ ಮಾಡಿ. ವಾಟ್? ಇಷ್ಟು ದಿವಸ ಮನಸ್ಸಲ್ಲೇ ಮುಚ್ಚಿಟ್ಕೊಂಡು ಅದರಿಂದ ಒಂದೊಂದು ಕ್ಷಣನೂ ನೋವು ಅನುಭವಿಸ್ತಿದ್ದೀನಿ. ಸಾಕು, ಇವತ್ತಿಗದು ಸಾಕು. ಇವತ್ತೆಲ್ಲ ನಿಜನೂ ನಿಮ್ಮ ಹತ್ರ ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇಷ್ಟ್ರ ಮೇಲೂ ನನ್ನಿಂದ ನೋವು ಅನುಭವಿಸೋದಕ್ಕಾಗಲ್ಲ ಮಾಡಿ. ವಾಟ್ ಇಸ್ ದಿಸ್ ಕಾವ್ಯ? ನಿನ್ನ ಮನಸ್ಸಲ್ಲಿ ಅಂತದ್ದೇನು ಮುಚ್ಚಿಟ್ಕೊಂಡಿದ್ಯಾ? ನನಗೊಂದು ಅರ್ಥ ಆಗ್ತಿಲ್ಲ. ಈಗ ನಿಮಗೆಲ್ಲ ಅರ್ಥ ಆಗುತ್ತೆ. ಮೇಡಮ್, ನೀವು ಸರ್ ಹತ್ರ ಏನೋ ಪರ್ಸ್ನಲ್ ಮಾತಾಡಬೇಕು ಅನ್ಸುತ್ತೆ. ನಾನು ಹೊರಗಡೆ ಹೋಗ್ತೀನಿ. ಬೇಡ ರಾಮ್, ಈ ವಿಷಯ ನಾನು ಮಾತಾಡೋವಾಗ ನೀವು ನನ್ನ ಜೊತೆ ಇರಲೇಬೇಕು. ವಾಟ್ ಇಸ್ ದಿಸ್ ಕಾವ್ಯ? ಏನು ಮುಖ್ಯವಾದ ವಿಷಯ ಅಂತೀಯಾ? ಇಷ್ಟು ದಿನ ಮನಸ್ಸಲ್ಲೇ ಮುಚ್ಚಿಟ್ಕೊಂಡಿದ್ದೆ ಅಂತ ಹೇಳ್ತೀಯಾ? ಹಿಂಸೆ ಅನ್ಭವಿಸಿ ಸಾಕು ಅಂತೀಯಾ? ಅಂಡ್ ಯು ವಾಂಟ್ ರಾಮ್ ಟು ಬಿ ಹಿಯರ್ ಅಂತೀಯಾ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಹ್ಯಾಪನಿಂಗ್. ಈ ವಿಷಯ ನಿಮಗೆ ಹೇಳಬೇಕು ಅಂತ ನಾನು ಎಷ್ಟೋ ಸರಿ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಇವತ್ತೇನೇ ಆದರೂ ಪರವಾಗಿಲ್ಲ, ನಿಮ್ಮ ಹತ್ರ ಹೇಳಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕಾವ್ಯ, ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್. ಇಟ್ಸ್ ಗೆಟಿಂಗ್ ಲೇಟ್ ಫಾರ್ ದ ಫ್ಲೈಟ್. ಕಾವ್ಯ, ನೀನು ಏನು ಹೇಳಕ್ ಹೊರಟಿದೀಯ ಅನ್ನೋದು ನಾನು ಗೆಸ್ ಕೂಡ ಮಾಡೋಕ್ಕಾಗ್ತಿಲ್ಲ. ಮಾಡಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಮೊದಲು ನನಗೆ ಬೇರೆಯವ್ರ ಜೊತೆ ಲವ್ ಇತ್ತು. ಇನ್ನೊಂದು, ಈ ವಿಷಯನ ನಾನು ನಿಮ್ಗೆ ಹೇಳ್ದೆ ಮುಚ್ಚಿಟ್ಟಿದ್ದು. ಯು ಹ್ಯಾಡ್ ಅನ್ ಅಫೇರ್? ಮದ್ವೆಗೆ ಮುಂಚೆ ನಿಂಗೆ ಅಫೇರ್ ಇತ್ತ? ಆಕ್ಚುಲಿ ಅದನ್ನ ಲವ್ ಅಂತ ಹೇಳಕ್ಕಾಗಲ್ಲ. ನಾನು ಅವ್ರನ್ನ ಇಷ್ಟಪಟ್ಟಾಗ ಅವ್ರು ನನ್ನನ್ನು ಇಷ್ಟಪಡ್ಲಿಲ್ಲ, ಅವ್ರು ನನ್ನನ್ನು ಇಷ್ಟಪಟ್ಟಾಗ ನಾನು ಅವ್ರನ್ನ ಇಷ್ಟಪಡ್ಲಿಲ್ಲ. ಆ ಪರ್ಸನ್ ಯಾರು ಅಂತ ನಿಮಗೂ ಗೊತ್ತು. ಈಗಾಗಲೇ ನಿಮ್ಗೆ ಇಂಟ್ರೊಡ್ಯೂಸ್ ಆಗಿರೋ ದಿಲೀಪ್. ಮ್ಯಾಡಿ, ಆರಂಭದಿಂದ ಏನೇನು ನಡೀತು ಅಂತ ನಿಮ್ಮ ಹತ್ರ ಎಲ್ಲ ವಿಷಯನೂ ಹೇಳ್ತೀನಿ. ಆಮೇಲೆ ನಂದೇನು ತಪ್ಪಿಲ್ಲ ಅಂತ ನೀವೇ ಅರ್ಥ ಮಾಡ್ಕೋತೀರಾ.